ನಮಸ್ಕಾರ ಕನ್ನಡಿಗರೇ, 7 ಜೂನ್ 2024 ಮುಂಜಾನೆಯ ಸಮಯ 10:52 ಹೊತ್ತಿಗೆ ಸ್ಟಾರ್ಲೈನರ್ ಸ್ಪೇಸ್ ಕ್ರಾಫ್ಟ್ನ ರಾಕೆಟ್ ಲಾಂಚರ್ನ ಸಹಾಯದೊಂದಿಗೆ ಕಮಾಂಡರ್ ಬ್ಯಾರಿ ವಿಲ್ಮೋರ್ ಮತ್ತು ಪೈಲಟ್ ಸುನಿತಾ ವಿಲಿಯಮ್ಸ್ ಅವರನ್ನು ಹೊತ್ತುಕೊಂಡು ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ಕಡೆಗೆ ಹಾರಿತ್ತು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಕಡೆಗೆ ಹಾರಿದ ಸ್ಟಾರ್ಲೈನರ್ನ ಮುಖ್ಯ ಉದ್ದೇಶ 8 ದಿನಗಳಲ್ಲಿ ಕಮಾಂಡರ್ ಬ್ಯಾರಿ ವಿಲ್ಮೋರ್ ಮತ್ತು ಪೈಲಟ್ ಸುನಿತಾ ವಿಲಿಯಮ್ ಅವರನ್ನು ಬೋಯಿಂಗ್ ಕಂಪನಿಯಿಂದ ತಯಾರು ಮಾಡಿದ ಸ್ಟಾರ್ಲೈನರ್ ಅನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನೊಂದಿಗೆ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಮಾಡಿ ಭೂಮಿಗೆ ಮರಳಿ ಬರುವುದಾಗಿತ್ತು. ಭೂಮಿಯಿಂದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಕಡೆಗೆ ಹೊರಟಿದ್ದ ಸ್ಟಾರ್ಲೈನರ್ನಲ್ಲಿ ಕೆಲ ತಾಂತ್ರಿಕ ತೊಂದರೆಗಳು ಕಂಡುಬಂದವು. ಸ್ಟಾರ್ಲೈನರ್ನಲ್ಲಿ ಇದ್ದ 28 ಥ್ರಸ್ಟರ್ಗಳಲ್ಲಿ 5 ಥ್ರಸ್ಟರ್ಗಳು ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ. ಈ ಥ್ರಸ್ಟರ್ಗಳು ಸ್ಪೇಸ್ ಕ್ರಾಫ್ಟ್ನ ದಿಕ್ಕು ಬದಲಾವಣೆಗೆ ಸಹಾಯ ಮಾಡುವ ಪ್ರಮುಖ ಅಂಗವಾಗಿವೆ. ಈ ಥ್ರಸ್ಟರ್ನಲ್ಲಿರುವ ಹೀಲಿಯಂ ಲಿಂಕ್ಸ್ಗಳಲ್ಲಿ ತೊಂದರೆಗಳು ಉಂಟಾಗಿದ್ದವು ಮತ್ತು ಸೂರ್ಯನ ಶಾಖಕ್ಕೆ ಬಿಸಿಯಾಗತೊಡಗಿತ್ತು. ತಾಂತ್ರಿಕ ದೋಷದ ಕಾರಣ ಅಂತರಿಕ್ಷದಲ್ಲಿರುವ ಸ್ಟಾರ್ಲೈನರ್ ಅನ್ನು ಭೂಮಿಯಿಂದಲೇ ವಿಜ್ಞಾನಿಗಳು ಮ್ಯಾನುವಲ್ ಆಗಿ ಕಂಟ್ರೋಲ್ ಮಾಡತೊಡಗಿದರು. ಕೊನೆಗೂ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನೊಂದಿಗೆ ಯಶಸ್ವಿ ಪೂರ್ವಕವಾಗಿ ಡಾಕಿಂಗ್ ಅನ್ನು ಮಾಡಲಾಯಿತು. ಆದರೆ ಸ್ಟಾರ್ಲೈನರ್ನ ಸಹಾಯದೊಂದಿಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನು ತಲುಪಿದ 2 ಗಗನಯಾನಿಗಳು 8 ದಿನಗಳಲ್ಲಿಯೇ ಭೂಮಿಗೆ ಹಿಂದಿರುಗಬೇಕಾದ ಮಿಷನ್ ತಾಂತ್ರಿಕ ತೊಂದರೆಗಳಿಂದ ಕೊನೆಯಾಗಿತ್ತು. ಮತ್ತು ನಾಸಾವಿನ ಪ್ರಕಾರ ಮುಂದಿನ 9 ತಿಂಗಳುಗಳವರೆಗೆ ವಿಲ್ಮೋರ್ ಮತ್ತು ವಿಲಿಯಮ್ಮರಿಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಇರಬೇಕಾಗಿ ಬಂದಿದೆ ಎಂದು ತಿಳಿಸಿತು. 61 ವಯಸ್ಸಿನ ಬ್ಯಾರಿ ವಿಲ್ಮೋರ್ ಅವರು ಈಗಾಗಲೇ 178 ದಿನಗಳನ್ನು ಅಂತರಿಕ್ಷದಲ್ಲಿ ಕಳೆದಿದ್ದರು ಮತ್ತು ಭಾರತೀಯ ಮೂಲದವರು ಮತ್ತು ಅಮೆರಿಕಾದಲ್ಲಿ ಜನಿಸಿದ 58 ವಯಸ್ಸಿನ ಸುನಿತಾ ವಿಲಿಯಂ ಅವರು 322 ದಿನಗಳನ್ನು ಸ್ಪೇಸ್ನಲ್ಲಿ ಕಳೆದಿದ್ದರು. ಅದೇ ಅವರಿಗೆ ಮುಂದಿನ 9 ತಿಂಗಳುಗಳ ರಕ್ಷಾ ಕವಚವಾಗಿತ್ತು. ಆದರೆ ಸ್ಟಾರ್ಲೈನರ್ ಸ್ಪೇಸ್ ಕ್ರಾಫ್ಟ್ ಎಂಬುದು ಒಂದು ಬೋಯಿಂಗ್ ಎಂಬ ಪ್ರೈವೇಟ್ ಕಂಪನಿಯಿಂದ ನಿರ್ಮಾಣ ಮಾಡಿದ ಒಂದು ಸ್ಪೇಸ್ ಕ್ರಾಫ್ಟ್ ಆಗಿತ್ತು ಮತ್ತು ಇದು ಇನ್ನು ಡೆವಲಪಿಂಗ್ ಸ್ಟೇಜ್ ನಲ್ಲಿತ್ತು. ಈ ಮಿಷನ್ ಸ್ಟಾರ್ಲೈನರ್ ಸ್ಪೇಸ್ ಕ್ರಾಫ್ಟ್ ನ ಸಾಮರ್ಥ್ಯವನ್ನು ತಿಳಿಯುವುದಕ್ಕೆ ಕೊನೆಯ ಹಂತವಾಗಿತ್ತು. ಅದಕ್ಕಾಗಿಯೇ ಇದರ ಹೆಸರನ್ನು ನಾಸಾ ಬೋಯಿಂಗ್ ಕ್ರೂ ಫ್ಲೈಟ್ ಟೆಸ್ಟ್ ಎಂದು ಇಡಲಾಗಿತ್ತು. ಈಗಾಗಲೇ ಸ್ಪೇಸ್ ಸ್ಟೇಷನ್ ಅನ್ನು ತಲುಪಿದ ವಿಲ್ಮೋರ್ ಮತ್ತು ವಿಲಿಯಮ್ಮರಿಗೆ 8 ದಿನದ ಆಹಾರ, ನೀರು, ಬಟ್ಟೆಯ ವ್ಯವಸ್ಥೆ ಮಾತ್ರವಿತ್ತು. ಅದಕ್ಕಾಗಿ ಅವರಿಗೆ 6 ಆಗಸ್ಟ್ 2024 ಒಂದು ಶಿಪ್ಮೆಂಟ್ ಅನ್ನು ಕಳಿಸಿದರು. ಈಗ ಅವರು 2025 ಮಾರ್ಚ್ 18 ಭೂಮಿಗೆ ಬಂದು ತಲುಪಿದ್ದಾರೆ. ಒಂಬತ್ತು ತಿಂಗಳವರೆಗೆ ಅಂತರಿಕ್ಷದಲ್ಲಿ ಇರುವುದೆಂದರೆ ಅದೊಂದು ಅಜ್ಞಾತವಾಸವಿದ್ದಂತೆ, ಎಂದರೆ ಅವರು ಹೊಸದಾಗಿ ಜನ್ಮ ತಾಳಿದಂತೆ. ಏಕೆಂದರೆ ಗುರುತ್ವಾಕರ್ಷಣೆ ಇಲ್ಲದ ಅಂತರಿಕ್ಷದಲ್ಲಿ ಅವರ ಎಲುಬುಗಳು ಸವಿದಿರುತ್ತವೆ ಮತ್ತು ರಕ್ತದ ಒತ್ತಡದಲ್ಲಿಯೂ ಬದಲಾವಣೆಯಾಗಿ ಮಾನವ ಸರ್ವಾಂಗೀಣ ಮತ್ತು ಇಂದ್ರಿಯ ವ್ಯತ್ಯಾಸಗಳಾಗಿರುತ್ತವೆ. ಆದ ಕಾರಣ ಅವರು ಭೂಮಿಗೆ ತಲುಪಿದ ನಂತರ ಕೆಲ ವೈದ್ಯಕೀಯ ಪರೀಕ್ಷೆಗಳ ಜೊತೆಗೆ ಸಮೀಪದ ಅಧ್ಯಯನ ಕೇಂದ್ರಕ್ಕೆ ಕರೆದೊಯ್ದಿದ್ದಾರೆ. ನೀವು ಅಂತರಿಕ್ಷದಿಂದ ಮರಳಿದ ಅಂತರಿಕ್ಷ ಯಾನಿಗಳ ಸ್ವಾಸ್ಥ್ಯದ ಬಗ್ಗೆ ತಿಳಿಯಲು ಬಯಸಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ.